ತಾಲೂಕು ಧಾರ್ಮಿಕ ದತ್ತಿ. ಹಿಂದೂ ದೇವಾಲಯಗಳ ಅರ್ಚಕರ, ಆಗಮಿಕರ ಮತ್ತು ಉಪಾಧಿವಂತರ ಸಂಘಕ್ಕೆ ಸ್ಥಳೀಯ ಶಾಸಕ ಬಾಲಕೃಷ್ಣ ನೀಡಿರುವ ನಿವೇಶನ ಕಾನೂನು ಬದ್ಧವಾಗಿಲ್ಲ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕು ಧಾರ್ಮಿಕ ದತ್ತಿ ಹಿಂದೂ ದೇವಾಲಯಗಳ ಅರ್ಚಕರ, ಆಗಮಿಕರ ಮತ್ತು ಉಪಾಧಿವಂತರ ಸಂಘ ಹಮ್ಮಿಕೊಂಡಿದ್ದ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಚುನಾವಣೆ ಸಂದರ್ಭದಲ್ಲಿ ನಿಮ್ಮಗಳ ಮತಗಳನ್ನು ಪಡೆಯುವ ಉದ್ದೇಶದಿಂದ ತರಾತುರಿಯಲ್ಲಿ ಕ್ಯಾಬಿನೆಟ್ ಒಪ್ಪಿಗೆ ಪಡೆಯದೆ ಹಂಚಿಕೆ ಮಾಡಿದ್ದು ಇದು ಕಾನೂನುಬಾಹಿರವಾಗಿದೆ. ಈ ನನ್ನ ಹೇಳಿಕೆ ಸುಳ್ಳಾದರೆ ಮುಂದಿನ ಚುನಾವಣೆಯಲ್ಲಿ ನನಗೆ ನೀವು ಮತವನ್ನು ಹಾಕುವುದೇ ಬೇಡ. ನಾನು ಕಳೆದ ಚುನಾವಣೆಯ ಸಂದರ್ಭದಲ್ಲಿಯೇ ಅರ್ಚಕರ ಸಂಘಕ್ಕೆ ನೀಡಿದ ಜಾಗ ಅಧಿಕೃತವಲ್ಲ, ಅನಧಿಕೃತವಾಗಿದೆ ಎಂದು ಹೇಳಿದ್ದೆ. ಈಗಲೂ ಅದನ್ನು ಪುನರ್ ಉಚ್ಚರಿಸುತ್ತಾ ನೀವು ಬದಲಿ ನಾಗರಿಕ ಸೌಕರ್ಯಕ್ಕೆ ಇರುವ ನಿವೇಶನ ನೋಡಿದ್ರೆ ನಿಮ್ಮ ಸಂಘಕ್ಕೆ 5 ಲಕ್ಷ ನೀಡುವುದರ ಜೊತೆ ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲಿ 10 ಲಕ್ಷ ನೀಡುವುದಾಗಿ ತಿಳಿಸಿದರು. ಆದರೂ ಈಗ ಶ್ರೀಧರಸ್ವಾಮಿಗಳು ಶಾಸಕರು ಜಾಗ ಕೊಟ್ಟು ವಿಚಾರ ಹೇಳಲಾಗಿ ನಾನು ಮಾತಾಡಲೇಬೇಕಾಗಿದೆ. ಗಣಪತಿ ಜಾಗದಲ್ಲಿ ದಯಮಾಡಿ ಯಾರು ಹೊಸಕೋಟೆ ಅಲ್ಲಿ ಏನು ಜಾಗ ಕೊಟ್ಟಿದ್ದಾರೆ ಅದನ್ನು ನಾನು ಚುನಾವಣೆ ಮುಗಿದ ಮೇಲೆ ಪತ್ರಿಕಾಗೋಷ್ಠಿ ಮಾಡಿ ನಾನು ಹೇಳಿದೆ. ಅದು ಲೀಗಲ್ ಅಲ್ಲ, ಎಲೆಕ್ಷನ್ ಓಟ್ಗೋಸ್ಕರ ಮಾಡಿರ್ತಕ್ಕಂಥದ್ದು. ಸರ್ಕಾರಿ ಜಾಗ ಕೊಡಬೇಕು ಅಂದರೆ ಅದು ಕ್ಯಾಬಿನೆಟಲ್ಲಿ ಬಂದು ಸಚಿವ ಸಂಪುಟದಲ್ಲಿ ಅಪ್ರೂವಲ್ ಮಾಡಿಸಿ ಸುಮ್ಮನೆ ಸರ್ಕಾರ ಭೂಮಿನ ನಿಮ್ಗೆ ಹಂಚಿಕೆ ಮಾಡೋಕ್ಕೆ ಬರೋಲ್ಲ. ಈಗ ಅದು ಧಾರ್ಮಿಕ ಇಲಾಖೆ, ಒಂದು BCM ಇಲಾಖೆ, ಒಂದು ಬಾಲಕೃಷ್ಣ ಪತ್ನಿ ಕುಸುಮ ಸಂಘದ ಇಲಾಖೆ, ಅವರೊಂದು ಸಂಘ ಇದೆ, ಆ ಥರದ್ದು ಕೊಟ್ಕೊಂಡ್ಬಂದ್ರೆ ಅದು ತಪ್ಪು ಅನ್ನೋದು ನಾನು ನಿಮ್ಮಂತ ಅರ್ಚಕರ ಮುಂಚೆ ಹೇಳಿ ನನ್ನ ಬಗ್ಗೆ ಚುನಾವಣೆ ನನಗೆ ಓಟ್ನೆ ಹಾಕ್ಬೇಡಿ. ಈಗಲೂ ಹೇಳ್ತೀನಿ, ಶಾಸಕರು ಇದ್ರೂ ಕರೆದು ಹೇಳ್ತಾ ಇದ್ದೀನಿ, ಅದು ಇಲ್ಲಿಗಲ್. ನಾನು ಈಗಲೂ ಅವತ್ತೇನು ಮಾತು ಹೇಳ್ತೀನಿ ಇವತ್ತು ಅದೇ. ನಾನು ಒಂದು ನಿಮ್ಗೆ ಹೇಳ್ತೇನೆ, ಈಗ ಏನು ನೀವು ಹುಡ್ಕೊಂಡೆ CA ಜಾಗ ಹುಡ್ಕೋಣ, ನಾನೇ ಈಗ ಹೇಳ್ತೀನಿ 5 ಲಕ್ಷ ಹಣನ ನಿಮ್ಮ ಸಂಘಕ್ಕೆ ಕೊಡ್ತೀನಿ. ಈಗ ಇಮಿಡಿಯೇಟಾಗಿ ನೀವು ಅದನ್ನು ಮಾಡ್ಕೊಂಡು ಮಾಡಿ. ಈಗಿಲ್ಲ ಬಾಲಕೃಷ್ಣ ಅವರು MLA ಇದ್ದಾರೆ, ನಾನು ಅವರಲ್ಲಿ ಟೀಕೆ ಮಾಡೋಕ್ಕೆ ಬಂದಿಲ್ಲ. ನೀವೆಲ್ಲ ಬೆಳಗ್ಗೆ ಎದ್ರೆ ದೇವಸ್ಥಾನ ಪೂಜೆ ಮಾಡೋಂಥವ್ರು ಅವ್ರು ಬಂದಾಗ ಲೀಗಲ್ ಅಂದ್ಬಿಟ್ರೆ ನನಗೆ ಓಟೆ ಹಾಕಬೇಡಿ. ನಾನು ಅದನ್ನು ಹೇಳ್ಬಿಡ್ತೀನಿ ಮುಂದೆ. ಇದು ಓಟ್ಗೋಸ್ಕರ ರಾಜಕೀಯ ಬೆಳೆಸೋದು. ದಯವಿಟ್ಟು ನೀವೆಲ್ಲ ಬೆಳಗ್ಗೆ ಎದ್ರೆ ದೇವಸ್ಥಾನ ಪೂಜೆ ಮಾಡೋದು. ನಾನು ಈ ಜಾಗದಲ್ಲಿ ದೇವಸ್ಥಾನದಲ್ಲಿ ಸುಳ್ಳು ಹೇಳಕ್ಕೆ ನಾನೇನು ಹಾಕಿದ್ದೀನಿ. ನಾನು 5 ಲಕ್ಷ ಹಣ ಕೊಡ್ತೀನಿ. CA ಜಾಗನೂ ನಮ್ಮ ಪ್ರಾಧಿಕಾರ ಇದೆ, ಸರ್ಕಾರ ಇದೆ. ಒಂದು 2 ಗುಂಟೆ ಇಲ್ಲ ಅಲರ್ಟ್ ಮಾಡಿಸ್ಕೊಡ್ತೀನಿ. ಕಣ್ಗಳಿಂದ ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವೆಲ್ಲ ಸಮಾಜದವರು ಇದ್ದೀರ, ನೀವು ಯಾವಾಗಲೂ ಹೇಳ್ತೀರ ಮಹೇಶ್ ಸಂಘದಲ್ಲಿ 5 ಲಕ್ಷ ಹಣವನ್ನು ಕಳಿಸ್ಕೊಡ್ತೀನಿ. CA ಜಾಗಕ್ಕೆ ನಾನೇ ಫಸ್ಟ್ ಕೊಟ್ಕೊಡ್ತೀನಿ. ಇನ್ನೂ ಹೆಚ್ಚಿಗೆ ಬೇಕಾದ್ರೆ ನಾನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಆ ಜಾಗ ಇಲ್ಲಿಗಲ್ ಅನ್ನೋದು ಈಗಲೂ ನಾನು ಅದನ್ನು ಹೇಳ್ತೀನಿ. ನಿಮ್ಮ ಸನ್ನಿಧಿಲಿ ನೀವು 5 ನಿಮಗೆ ಪ್ರೆಸ್ ಮೀಟ್ ಮಾಡಿಸಿದ್ರು. ನೀವಲ್ಲ ತರಕಾರಿ ಮಾರೋದು ಒಂದು 450 ಕೊಟ್ಟು ಒಂದು 25 ಸೈಟ್ ಕೊಟ್ಟವ್ರೆ. ಅವ್ರು ಈಗಲೂ ಅದನ್ನು ಕ್ಯಾಬಿನೆಟ್ ತಗೊಂಡು ಮಾಡಿಸ್ಕೊಂಡು ಪ್ರಯತ್ನ ಮಾಡಲಿ. ನಾನೇನಾದ್ರು ಮಾಡಿಸ್ಬೋದೇನೋ ಅಂತಂದರೆ ಅಂದರೆ ನಾನು ಮಾಡಿಸಿರೋದಕ್ಕೆ ಏನೋ ಮಾಡ್ತಾರೆ. ಶಾಸಕರಿದ್ದಾರೆ ಮಾಡ್ತೀನಿ, ನನ್ನೂ ಸಂಪೂರ್ಣ ಸಹಕಾರ ಇದೆ. ಬಟ್ ಇವತ್ತು ಅದು ಇಲ್ಲಿಗಲ್. ಯಾಕಂದರೆ ಈ ಸನ್ನಿಧಿಲಿ ನಾನು ಹೇಳ್ತಾ ಇದ್ದೀನಿ, ನೀವು ಸಾಕ್ಷಿಯಾಗಿರಲಿ, ಮಹೇಶ್ ಅವರು ಸಾಕ್ಷಿಯಾಗಿರಲಿ. ಬಟ್ ಶಾಸಕರು ಯಾವಾಗ ಕರೆಕ್ಟಾಗಿ ಲೀಗಲ್ ಅಂದರೆ ನನಗೆ ನೀವು ಯಾರು ಓಟೆ ಹಾಕಬೇಕು. ನಾನು ಇನ್ನೂ ಒಂದ್ಸತಿ ಸೋಲೋದಲ್ಲಿ ಎಲೆಕ್ಷನ್ ನಿಲ್ತೀನಿ, ಸೋಲ್ತಾಯಿದ್ದೆ. ಯಾಕೆಂದರೆ ನಾನು ಹೇಳ್ತಾ ಇಂಥ ಸನ್ನಿಧಿ ಸುಳ್ಳು ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ನನಗೆ ಆರೋಪ ಮಾಡಿದ್ರೆ ನಮ್ಮ ಕಳಿಸಿದ ಅವರು ಕೂಡ ನಾನು ಯಾಕಪ್ಪ ಒಳ್ಳೆದಾಗ ಬಂದಾಗ ನಾನು ಒಳ್ಳೆದಲ್ಲ ಸತ್ಯ ಹೇಳ್ತೀನಿ ಬಂದಿದ್ದೆ ಅಂದರೆ ಅವಾಯ್ಡ್ ಶಬ್ದಕ್ಕೆ ಹೆಚ್ಚಾದ ಕೆಲಸಕ್ಕೆ ಹೋದವರು. ಇಲ್ಲಿ ಬಂದು ದೇವಗೌಡರ ಕ್ಷೇತ್ರದಲ್ಲಿ MLC ನಿಲ್ಲೋದು, MLA ನಿಲ್ಲೋದು ಆಗ್ತಿಲ್ಲ. ಎಲ್ಲ ನಿಮ್ಮ ಹತ್ರ ಎಲ್ಲ ಆಗ್ತಿಲ್ಲ. ನಾನೀಗ 5 ಲಕ್ಷ ನೀವು ಯಾವಾಗ ಹೇಳ್ತೀರ CA ಜಾಗನ ಅಲರ್ಟ್ ಮಾಡ್ಕೊಳ್ಳೋ ಪ್ರಾಧಿಕಾರ ಇದೆ, 3 ದಿವಸ ಅಧ್ಯಕ್ಷ ಇದ್ದಾರೆ. ನೀವು ಒಂದು 5-6 ಜನ ಆಫೀಸರವರು ನೀವು ಸೋಮವಾರ ಭೇಟಿ ಮಾಡಿ ಈ ಜಾಗದ ಅಲಾಟ್ಮೆಂಟ್ ಕೂಡ ಮಾಡಿಸ್ಕೊಡ್ತೀನಿ. ಅದಕ್ಕೆ 5 ಲಕ್ಷ ಕೊಡ್ತೀನಿ, ಸಾಲ ಬೇರೆ ಇರುತ್ತೆ. ಮತ್ತು ನಾನು ಯಾವ ರೀತಿ ಮಾಡಬೇಕು ಅಂತ CA ಜಾಗಕ್ಕೆ ನಾನು ಸಂಪೂರ್ಣವಾಗಿ ಬೇಕಾದ್ರೆ ನಿಮ್ಮ ಸಹಕಾರದಿಂದಲೂ ಎಲ್ಲರಿಂದಲೂ ಒಂದು ಒಳ್ಳೆ ಜಾಗ ಮಾಡಿಸ್ಕೊಳ್ಳೋದು ಅಂತ ನಾನು ಪ್ರಥಮವಾಗಿ ಭರವಸೆ ನೀಡ್ತಾ ಇದ್ದೀನಿ. ಅದನ್ನು ಮಾಡಿಸ್ಕೊಡ್ತೀನಿ. ನನಗೆ ಆ ಶಕ್ತಿ ನೀವು ಅಲ್ಲಿಗೆ ಶಕ್ತಿ ಅವತ್ತದು ನೀವು ಪುರಾತನ ನೀವು ನಾನೇ ತೋರಿಸ್ತೀನಿ. ಅದನ್ನು ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಾನೇ ತಗೋತೀನಿ. ನೀವು ಅಲ್ಲಿ ಕಟ್ಟಿ ಅನ್ನೋದು ನನ್ನ ಅಭಿಪ್ರಾಯ. ಶಾಸಕರು ಅದನ್ನು ಕ್ಯಾಬಿನೆಟ್ ಮೀಟ್ ಮಾಡಿಸಿದ್ರೆ ಅಲ್ಲಿ ನಾನು ಅದು ಕಟ್ಟಕ್ಕೆ 10 ಲಕ್ಷ ಕೊಡ್ತೀನಿ. ಅದು ಆಗ್ತದೆ. ಅವ್ರು ಮಾಡಿಸಿದ್ರೆ ಕಾನೂನು ಪ್ರಕಾರ ಅದು ಮಾಡಿಸಿ ಕಟ್ಟಿಲ್ಲ ನನ್ನ ಅಭಿಪ್ರಾಯ. ಅವತ್ತೇನು ಹೇಳಿದ್ರೆ ಇವತ್ತು ಅದನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲರ ಒಂದು ಆಶ್ರಮದ ಮಹೇಶ್ವರ ಜೊತೆ ಇದ್ದಾಗೆಲ್ಲ ಹೋಗ್ತೀವಿ. ಇದರಲ್ಲಿ ಕಾರ್ಯಕ್ರಮ ಮುಕ್ತಾಗಿ ಬಂದ್ಬಿಟ್ಟಿದೆ. ಗುರುವಾರ ನಡೀಲಿ, ನೀವು ಪರ್ಮಿಷನ್ ಕೊಟ್ಟರೆ ಹೋಗ್ತೀನಿ. ಮಾತಿನಂತೆ ನಡೀತೀನಿ.
ದಯವಿಟ್ಟು ಏನಾದ್ರು ತಪ್ಪು ಮಾತಾಡಿ ಕ್ಷಮೆ ಇರಲಿ. ಯಾಕೆಂದ್ರೆ ಮತ್ತೆ ಏನಾದ್ರು ಈ ಶಾಸಕರೆಲ್ಲ ಇಬ್ಬರು ಕರೆದ್ರೆ ನಾನು ಬರ್ತೀನಿ, ನೀವು ಯಾವಾಗ ಕರೀತೀರೋ, ಇಲ್ಲಿ ಕರೀತೀರೋ, ಅದು ಲೀಗಲ್